ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬನ್ನಿರಿ, ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸೋಣ. ಈ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯ ನಾವು ನಿಮಗೆ ತಲುಪಿಸುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಹೇಳಿದ್ದೀರಿ, ನಾವು ಬಲಪಡ್ತಿದ್ದೇವೆ, ಆಧರಿಸಲ್ಪಡ್ತಿದ್ದೇವೆ. ವಾಕ್ಯದೊಂದಿಗೆ ನಮ್ಮ ದಿನದ ಕಾರ್ಯಗಳೆಲ್ಲ ಪ್ರಾರಂಭಿಸಿದಾಗ ನಾವು ಆಶೀರ್ವದಿಸಲ್ಪಡ್ತಿದ್ದೇವೆ ಎಂದು ವಾಟ್ಸಪ್ ಮೆಸೇಜ್ ಕಳಿಸುತ್ತಾ ಇದ್ದೀರಲ್ಲವೋ, ಅದಕ್ಕಾಗಿ ದೇವರಿಗೆ ಸ್ತುತಿಸುತ್ತೇನೆ. ಮತ್ತೆ ಈ ಅನುದಿನದ ಧ್ಯಾನ ವೀಕ್ಷಿಸುತ್ತಾ ಯಾವ ವಿಷಯದಲ್ಲಿ ನೀವು ಮೇಲನ್ನು ಹೊಂದುತ್ತಾ ಇದ್ದೀರಿ ಎಂದು ಇದುವರೆಗೂ ತಿಳಿಸದೇ ಇದ್ದರೆ, ಈ ದಿನವೇ 8939731313 ನಂಬರ್ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಮಾಡಿರಿ. ನಿಮ್ಮ ಹೆಸರು, ಊರು, ಮೊದಲ ಸಾರಿ ಕಳಿಸುವುದಾದರೆ ನಿಮ್ಮ ಫೋಟೋ ಕೂಡ ಆ್ಯಡ್ ಮಾಡಿ ಕಳಿಸಿ. ನಿಮಗೋಸ್ಕರ ಪ್ರಾರ್ಥಿಸಿ ಕರ್ತನನ್ನು ಸ್ತುತಿಸುವುದಕ್ಕಾಗಿ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಸೇವೆ ಮುಂದುವರಿಸಲು ಸಹಾಯ ಮಾಡಿದವರಾಗಿರುತ್ತೀರಿ. ಬನ್ನಿ ವಾಕ್ಯ ಧ್ಯಾನಿಸೋಣ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಆಧರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರ ವಾಕ್ಯ ಜೀವದ ಬುಗ್ಗೆಯಾಗಿದೆ ಪ್ರಿಯರೇ. ಆತನ ವಾಕ್ಯ ನಾವು ಎಷ್ಟು ಧ್ಯಾನಿಸುತ್ತೇವೋ, ಎಷ್ಟು ಸವಿಯುತ್ತೇವೋ, ಅಷ್ಟು ಶಕ್ತಿ, ಅಷ್ಟು ಬಲ, ಅಷ್ಟು ತೃಪ್ತಿ ನಾವು ಹೊಂದಿಕೊಳ್ತೇವೆ. ಈ ಲೋಕದಲ್ಲಿ ನಾವು ನೋಡುವಾಗ ನಮಗೆ ಭಯ, ದಿಗುಲು ಇವೆಲ್ಲ ನಮ್ಗೆ ಎದುರಾಗ್ತವೆ. ಆಂಗ್ಸೈಟಿ ಕೂಡ ಈ ದಿನ ಬಹಳ ಜನ ಹೇಳ್ತಾ ಇರ್ತಾರೆ. ಆ ಆಂಗ್ಸೈಟಿ ನಿಮಿತ್ತ ಸ್ಟ್ರೋಕ್ ಬರುತ್ತೆ, ಪಾರ್ಶ್ವಾಯು ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತಿದೆ, ಹೃದಯಘಾತ ಆಗ್ತಿದೆ, BP ಹೆಚ್ಚಾಗ್ತಾ ಇದೆ, ಅಜೀರ್ಣ ಉಂಟಾಗ್ತಿದೆ, ಎಸಿಡಿಟಿ ಪ್ರಾಬ್ಲಮ್ ಉಂಟಾಗ್ತಿದೆ. ಅದಕ್ಕೆ ದೇವರ ವಾಕ್ಯ ಮೇಲಿಂದ ಮೇಲೆ ಹೇಳುತ್ತೆ ಪ್ರಿಯರೇ, ನನ್ನನ್ನು ನಂಬಿರಿ, ನಿಮ್ಮ ಎಲ್ಲಾ ಭಾರ ನನ್ನ ಮೇಲೆ ಹೊರಿಸಿರಿ ಎಂದು. ನಿಮ್ಮ ಚಿಂತ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ. ಹೇಗೆ ಹಾಕಬೇಕನ್ನುತ್ತೀರೋ, ಮೊಳಕಾಲು ಊರಬೇಕು, ಬಾಯಿಂದ ಒಪ್ಪಿಕೊಳ್ಳಬೇಕು. ನಾವು ಹೇಳಿದೆಲ್ಲವನ್ನು ನಮ್ಮ ಕರ್ತನು ಕೇಳುವಾತನಾಗಿರೋದ್ರಿಂದ, ಆಲ್ರೆಡಿ ನಮ್ಮ ಪಾಪ ಭಾರವನ್ನೆಲ್ಲ ಶಿಲುಬೆ ಮೇಲೆ ಹೊತ್ತಿಕೊಂಡಿರುವಾತನು ನಮಗೆ ಉಪಶಮನ ಕೊಡುವುದಕ್ಕಾಗಿ ಈ ದಿನಕ್ಕೂ ಕೂಡ ಸಜೀವವುಳ್ಳವರಾಗಿದ್ದಾರೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನ ಓದುತ್ತಾ ಇದ್ದೇನೆ, ಕೇಳಿರಿ. ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಾನಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸಲಾರದೆ ಇರುವನೇ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗಲಾರದೆ ನಿತ್ಯ ಜೀವ ಹೊಂದಬೇಕೆಂದು ತನ್ನ ಮಗನನ್ನು ಕಳಿಸಿದರು. ದೇವರು ತನ್ನ ಸ್ವಂತ ಮಗನನ್ನು ಪಾಪಿಗಳಾದ ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಕಳುಹಿಸಿಕೊಟ್ಟ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕೃಪಾಮಯನಾಗಿ, ದಯಾಸಾಗರನಾಗಿ, ಪ್ರೀತಿ ಸ್ವರೂಪನಾಗಿ, ಕರುಣಾಮಯನಾಗಿ, ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತವಾಗಿ ಪ್ರಾಣವನ್ನೇ ಕೊಡುವುದಕ್ಕಾಗಿ ಬಂದ ಕರ್ತನೊಂದಿಗೆ ನಮಗೆ ಸಮಸ್ತವನ್ನು ಯಾಕೆ ದಯಪಾಲಿಸೋದಿಲ್ಲ? ಯಾವುದು ಪ್ರಿಯರೇ ನಮ್ಮ ಚಿಂತೆ? ಅದು ಇಲ್ಲ, ಇದು ಇಲ್ಲ, ಅದು ಹಾಗೆ, ಇದು ಹಾಗೆ. ಬೆಳಗ್ಗೆ ಎದ್ದ ಕೂಡಲೇ ಪ್ರಪಂಚದ ಪರಿಸ್ಥಿತಿ ನೋಡುವಾಗ ಎಲ್ಲಿ ಬರಗಾಲ ಬರುತ್ತೆಯೇನೋ, ಏನಾಗ್ತದೋ ಗೊತ್ತಿಲ್ಲ, ಪ್ರಪಂಚದ ಪರಿಸ್ಥಿತಿ ಏನಾಗ್ತದೋ. ಅದರಲ್ಲೂ ಲೌಕಿಕ ವಾರ್ತೆ ಕೇಳಿದ್ರೆ ಇರುವ ನಂಬಿಕೆ ಕೂಡ ಕಳೆದುಕೊಳ್ಳುವ ಹಾಗೆ ನಮಗಾಗುತ್ತೆ. ಇರೋದೆಲ್ಲ ವಿಪರೀತವಾಗಿ ಹಂಚಿಕೊಳ್ಳುವುದು ಈ ದಿನ ನಾವು ನೋಡ್ತೇವೆ. ಯಾವುದೇನೇ ಆಗಲಿ, ಯೇಸು ನಿಮ್ಮ ಸಂಗಡ ಇರೋದಾದರೆ ನಿಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾನೆ. ಆತನು ನಿಮ್ಮನ್ನು ಕಾಪಾಡಬಲ್ಲನು, ಆಶೀರ್ವದಿಸಬಲ್ಲನು, ಪೋಷಿಸಬಲ್ಲನು ಮತ್ತು ಸಂರಕ್ಷಿಸಬಲ್ಲನು. ಅದೇ ರೀತಿ 31ನೇ ವಚನ ಕೂಡ ನೋಡಿ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಶಕ್ತಿಯುಳ್ಳಂತಹ ಕರ್ತನೇ ನಮ್ಮ ಸಂಗಡ ಇರುವಾಗ, ಸರ್ವಾಧಿಕಾರಿಯಾಗಿರುವ ಕರ್ತನೇ ನಮ್ಮ ಪಕ್ಷದಲ್ಲಿರುವಾಗ, ಸರ್ವಶಕ್ತನ ಸನ್ನಿಧಿಯಲ್ಲಿ ನೀವು ಇರುವಾಗ ಯಾರು ಪ್ರಿಯರೇ ನಿಮ್ಮ ವಿರೋಧವಾಗಿ ನಿಲ್ಲಲು ಸಾಧ್ಯ? ಪ್ರತಿ ವ್ಯಾಧಿಯನ್ನು, ಪ್ರತಿ ನಾಶನವನ್ನು, ಪ್ರತಿ ಶಾಪವನ್ನು, ಪ್ರತಿ ಪಾಪವನ್ನು ಆತನು ಅಳಿಸಿ ಹಾಕಿದಾನೆ. ತಮ್ಮ ಜೀವಿತ ಕಾಲವೆಲ್ಲ ಮರಣ ಭಯದ ದೆಸೆಯಿಂದ ದಾಸರಾಗಿರುವ ಮನುಷ್ಯರನ್ನು ಬಿಡಿಸಲು ಮರಣದ ಅಧಿಕಾರಿಯನ್ನು, ಅಂದರೆ ಸೈತಾನನನ್ನು ಮರಣದಿಂದಲೇ ಜಯಿಸಿದನು. ಇನ್ಯಾದಕ್ಕೆ ನಾವು ಭಯಪಡಬೇಕು?
ಆತನು ನಮ್ಮ ಪಕ್ಷದಲ್ಲಿದ್ದಾನೋ ಇಲ್ಲವೋ, ನಾವು ಆತನ ಪಕ್ಷದಲ್ಲಿದ್ದೇವೋ ಇಲ್ಲವೋ ಎನ್ನುವುದೇ ಪ್ರಾಮುಖ್ಯವಾಗಿದೆ. ನನ್ನ ಯೇಸು ನನ್ನೊಂದಿಗಿದ್ದಾರೆಂದು ನಂಬಬೇಕು. ತನ್ನ ಸ್ವಂತ ಮಗನನ್ನೇ ನಮಗೋಸ್ಕರ ಒಪ್ಪಿಸಿಕೊಟ್ಟ ದೇವರು ಮುಂದೆ ಏನಂತೆ? ಆತನೊಂದಿಗೆ ಸಮಸ್ತವು ಕೊಡುವುದಿಲ್ಲವೋ? ನೆನಪಿನಲ್ಲಿಟ್ಕೊಳ್ಳಿ, ಸಮಸ್ತವು ಅಂದರೆ 1, 2, 3, 5 ಕೊಡ್ತಾರೆ, 10 ಕೊಡ್ತಾರೆ, ಅನ್ನ ಹಾಕ್ತಾರೆ, ಸಂಬಳ ಕೊಡ್ತಾರೆ, ಉದ್ಯೋಗ ಕೊಡ್ತಾರೋ, ಇವುಗಳನ್ನು ಅಂದುಕೊಳ್ತೀರೋ? ಸಮಸ್ತವು ನಮಗೆ ಅನುಗ್ರಹಿಸುತ್ತಾರೆ. ನಿಮ್ಮ ಬದುಕಿನ ದಿನಮಾನಗಳಲ್ಲಿ ಎಷ್ಟು ಅವಶ್ಯಕತೆ ಇವೆ ಎಂದು ಒಮ್ಮೆ ನೆನೆಸಿಕೊಳ್ಳಿ. ಅವೆಲ್ಲವನ್ನು ದೇವರು ತೀರಿಸುತ್ತಾರೆ ಎಂಬುದಾಗಿ ನಂಬಿರಿ. ಇನ್ನು ಚಿಂತೆ ಯಾಕೆ, ಭಯ ಯಾಕೆ? ಆತನಿಗೆ ಕೈಲಾಗಲಾರದೊಂದೂ ಇಲ್ಲ. ಇದು ನನ್ನ ಹತ್ತಿರ ಇಲ್ಲ ಎಂದು ಹೇಳುವಂಥದ್ದು ಯಾವುದೂ ಇಲ್ಲ. ಇದನ್ನು ನಾನು ನಿಮಗೆ ಕೊಡುವುದಿಲ್ಲ ಎಂದು ಹೇಳುವುದೇ ಇಲ್ಲ ಆತನು. ನಿಮಗೆ ಸಮಸ್ತವು ಯಾವ ಸಮಯದಲ್ಲಿ ಯಾವುದು ಬೇಕಾಗಿದೆಯೋ, ನಿಮ್ಮ ಬದುಕಿನ ದಿನಮಾನದಲ್ಲೆಲ್ಲ ನಿಮಗೆ ಅವಶ್ಯಕವಾಗಿರುವಂತಹ ಪ್ರತಿಯೊಂದನ್ನು ತೀರಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಸಂಪೂರ್ಣನಾಗಿದ್ದಾರೆ, ಪರಿಪೂರ್ಣನಾಗಿದ್ದಾರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ನೀವು ನೋಡುವುದಾದರೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಜ್ಞಾನ ವಿದ್ಯೆ ಸಂಬಂಧವಾದ ಸರ್ವ ಸಂಪತ್ತುಗಳೆಲ್ಲ ಆತನಲ್ಲಿ ಅಡಕವಾಗಿವೆ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತುಗಳೆಲ್ಲ ಅಂದರೆ ಯಾವುದೇ ಆಗಿರಲಿ, ಎಲ್ಲವನ್ನು ದೇವರು ಕ್ರಿಸ್ತನಲ್ಲಿಟ್ಟು ಆತನನ್ನೇ ನಮಗೆ ಕೊಟ್ಟಿದ್ದಾರೆ. ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದ ಕರ್ತನು ಮರಣದಿಂದ ನಮ್ಮನ್ನು ತಪ್ಪಿಸಬಲ್ಲನು, ನಮ್ಮ ವ್ಯಾಧಿಯಿಂದ ಸ್ವಸ್ಥಪಡಿಸಬಲ್ಲನು, ಕುಗ್ಗಿ ಹೋದ ಸ್ಥಿತಿಯಿಂದ ನಮ್ಮನ್ನು ಮೇಲೆಕೆತ್ತಿ ನಮ್ಮನ್ನು ಆಧರಿಸಬಲ್ಲರು, ನಮ್ಮ ಕಣ್ಣೀರನ್ನು ಒರೆಸಬಲ್ಲರು, ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸಬಲ್ಲರು. ಇಂತಹ ದೊಡ್ಡ ದೇವರು ನಿಮ್ಮ ಕರ್ತನಾಗಿದ್ದಾನಲ್ಲವೇ? ಕರ್ತನನ್ನು ನಂಬಿದ್ದೇನೆ ಎಂದು ಹೇಳಿ ಅಳ್ತಾ ಕೂತ್ಕೊಳ್ಳೋದು ಅಗತ್ಯವಿಲ್ಲ. ಚಿಂತಿಸುತ್ತಾ ಭಯಪಡ್ತಾ ಕೂತ್ಕೊಳ್ಳೋದು ಅಗತ್ಯವಿಲ್ಲ. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತುಗಳೆಲ್ಲ ಆತನಲ್ಲಿ ಗುಪ್ತವಾಗಿವೆ. ನಿಜವಾಗ್ಲೂ ಯೇಸು ಕ್ರಿಸ್ತನು ಇಷ್ಟು ದೊಡ್ಡ ದೇವರಾಗಿದ್ರೆ ಯಾಕೆ ಎಲ್ಲರೂ ಆತನನ್ನು ನಂಬೋದಿಲ್ಲ ಎಂದು ಹೇಳ್ತಾರೆ ಕೆಲವರು. ಈ ಮಾತನ್ನು ದಯವಿಟ್ಟು ಗಮನಿಸಿರಿ. ಇವೆಲ್ಲವೂ ಆತನಲ್ಲಿ ಗುಪ್ತವಾಗಿವೆ. ಗುಪ್ತ ಅಂದರೆ ಅಡಕವಾಗಿವೆ. ನಂಬಿಕೆಯ ಕಣ್ಣು ಉಳ್ಳಂಥವರೇ ಅವುಗಳನ್ನು ನೋಡಬಲ್ಲರು. ನಂಬಿಕೆ ಇರುವುದಾದರೆ ನಮ್ಮ ಹೃದಯ ಆತನಿಗೆ ಕೊಡಬಲ್ಲೆವು. ಆತನು ನಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ಗಮನಿಸಬಲ್ಲೆವು. ಆತನಲ್ಲಿ ಗುಪ್ತವಾಗಿವೆ. ನೋಡ್ಲಿಕ್ಕೆ ಯಾವುದೂ ಕಾಣದೇ ಇರಬಹುದು. ಶಿಲುಬೆಯಲ್ಲಿ ನೇತಾಡಲ್ಪಡುವ ಯೇಸುವನ್ನು ನೋಡುವಾಗ ಆತನು ಏನು ಮಾಡಬಲ್ಲನು ಅನಿಸಬಹುದು. ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿಕ್ಕಾಗಲಿಲ್ಲ, ನಮ್ಮನ್ನು ಏನು ರಕ್ಷಿಸ್ತಾನೆ ಎಂದು ಹೇಳುವಂಥವರು ಈ ದಿನವೂ ಕೂಡ ಬಹಳಷ್ಟು ಜನ ಇದ್ದಾರೆ. ಆತನು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲನು. ಆದರೆ ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ, ನಿಮ್ಮ ಶಾಪ ನನ್ನ ಶಾಪ ಅಳಿಸಿ ಹಾಕುವುದಕ್ಕಾಗಿ ಮನುಷ್ಯನಾಗಿ ಅಂದರೆ ರಕ್ತ ಮಾಂಸಧಾರಿಯಾಗಿ ಬಂದು ಸೈತಾನನನ್ನು ಜಯಿಸುವುದಕ್ಕಾಗಿ, ಎಷ್ಟೇ ಬಾಧೆ ಬಂದರೂ, ಎಷ್ಟೇ ಶ್ರಮೆ ಎದುರಾದರೂ, ಮರಣ ಹೊಂದಬೇಕಾದರೂ ಮರಣವನ್ನೇ ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಆತನಲ್ಲಿ ಗುಪ್ತವಾಗಿವೆ. ಒಂದು ಕೆಂಪಾದ ಆಪಲ್ ಹಣ್ಣನ್ನು, ಒಂದು ದಾಳಿಂಬೆ ಹಣ್ಣನ್ನು ಒಂದು ಚಿಕ್ಕ ಮಗುವಿನ ಮುಂದೆ ಇಟ್ಟು ಯಾವುದು ಬೇಕು ತಕ್ಕೋ ಅಂತ ಹೇಳಿದ್ರೆ ಯಾವುದನ್ನು ತಗೊಳ್ಳುತ್ತೆ? ಕೆಂಪಾಗಿರುವ ಆಪಲ್ ಹಣ್ಣನ್ನೇ ತೆಗೆದುಕೊಳ್ಳುತ್ತೆ. ದಾಳಿಂಬೆ ಹಣ್ಣು ನೋಡುವುದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಆಕರ್ಷಣೆಯಾಗಿರಲ್ಲ. ಆದರೆ ನಿಮಗೆ ಗೊತ್ತಾ, ಆ ಆಪಲ್ನಲ್ಲಿ ವಾಟರ್ ಕಂಟೆಂಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಅದು ತಿನ್ನುವಾಗ ಹಸಿವೆ ತೀರುತ್ತೆ, ಯಾವುದೇ ಕೊಲೆಸ್ಟ್ರಾಲ್ ಬರಲ್ಲ ಎಂದು ಕೆಲವರು ಹೇಳ್ತಾರೆ. ಅದು ಒಂದು ಸರ್ವಸಾಧಾರಣವಾದ ಹಣ್ಣು ಎಂದು ಹೇಳ್ತಿರ್ತಾರೆ. ಆದರೆ ಅದೇ ರೀತಿಯಾಗಿ ನೀವು ದಾಳಿಂಬೆ ಹಣ್ಣನ್ನು ನೋಡುವುದಾದರೆ ನಿಮ್ಗೆ ಗೊತ್ತಲ್ಲ, ಅದನ್ನು ನೀವು ತೆರೆದು ನೋಡುವಾಗ ಒಳಗೆ ಹೇಗಿರುತ್ತೆ ಗೊತ್ತಲ್ಲವೋ? ದಾಳಿಂಬೆ ಹಣ್ಣು ಎಂದಾದರೂ ತಿಂದಿದ್ದೀರಾ? ಪೊಮೊಗ್ರಾನೆಟ್ ಯಾವಾಗಲೂ ಅಂದರೆ ದಿನಾಲೂ ಅದರ ಜ್ಯೂಸ್ ಕುಡಿದ್ರೆ ಯಾವ ರೋಗ ಬರಲ್ಲ ಅಂತೆ. ಅದರೊಳಗಡೆ ರಕ್ತಕ್ಕೆ ಪುಷ್ಟಿ ಕೊಡುವ ಶಕ್ತಿ ಇದೆ ಅಂತೆ. ರುಚಿಕರವಾಗಿರುತ್ತೆ, ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ. ಅದರಲ್ಲಿ ಒಂದಲ್ಲ ಗೊಂಚಲವಾಗಿ ಆ ದಾಳಿಂಬೆಯ ಕಾಳುಗಳಿರ್ತವೆ, ಗೊತ್ತಲ್ಲವೇ? ಹಾಗೆಯೇ ನಮ್ಮ ಕರ್ತನ ವಿಷಯದಲ್ಲಿ ಹೊರಗಡೆ ಆಕರ್ಷಣೆಯಾಗಿಲ್ಲದಿದ್ರೂ ಕೂಡ ಆತನನ್ನು ಅನುಭವಿಸಿದವರು,
ಯೆಹೋವನು ಸರ್ವೋತ್ತಮನೆಂದು ರುಚಿ ನೋಡಿ ತಿಳಿದುಕೊಂಡಂಥವರು ಆತನನ್ನು ಬಿಡೋದಿಲ್ಲ. ಆತನಲ್ಲಿ ನಮಗೆ ಸಮಸ್ತವೂ ಲಭ್ಯವಿದೆ. ಯೇಸುವನ್ನು ನೀವು ರುಚಿ ನೋಡಿದೀರಾ? ಆತನ ಪ್ರೀತಿಯನ್ನು ರುಚಿ ನೋಡಿದೀರಾ? ನೀವು ಅನುಭವಿಸಿದೀರಾ? ಆತನ ವಾಕ್ಯದ ಶಕ್ತಿ ನಿಮ್ಮ ಜೀವಿತದಲ್ಲಿ ಅನುಭವಿಸಿದೀರಾ? ಯೇಸು ಕ್ರಿಸ್ತನು ಎಂಥ ದೊಡ್ಡ ದೇವರಾಗಿದ್ದಾರೆಂಬುದನ್ನು, ಆತನು ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂದು ನೀವು ಗುರುತಿಸಿದ ದಿನದಲ್ಲಿ ನೀವು ಯಾವ ವಿಷಯದಲ್ಲಿ ಚಿಂತಿಸೋದಿಲ್ಲ. ಈ ಲೋಕದಲ್ಲಿ ಕೊರತೆಗಳು, ತೊಂದರೆಗಳು ಇರುತ್ತವೆ. ಆದರೆ ಕರ್ತನೇ ನಿಮ್ಮ ಸಂಗಡ ಇರುವಾಗ ಯೆಹೋವನು ನನಗೆ ಕುರುಬನು, ನನಗೆ ಯಾವ ಕೊರತೆ ಇಲ್ಲ ಎಂದು ಹೇಳುತ್ತೀರಿ. ಕೊರತೆಗಳೆಲ್ಲ ತೀರಿಸುವಾತನಾಗಿರುತ್ತಾನೆ. ದ್ರಾಕ್ಷರಸ ಮುಗಿದೋಯ್ತು ಎಂಬ ಕೊರತೆ ಉಂಟಾಯಿತು. ಆಗ ಅದ್ಭುತವಾಗಿ ದೇವರು ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿ ತನ್ನ ಮೊದಲ ಅದ್ಭುತ ಸೂಚಕ ಕಾರ್ಯವನ್ನು ಮಾಡಿ ತೋರಿಸ್ತಾರೆ. ಮೊಗೆಯಲ್ಲಿ ಸ್ವಲ್ಪವೇ ಇತ್ತು ಎಣ್ಣೆ, ತೊಟ್ಟಿಯಲ್ಲಿ ಸ್ವಲ್ಪವೇ ಇತ್ತು ಹಿಟ್ಟು. ಬರಗಾಲ ಇದೆ, ಹೇಗೆ ಬದುಕಬೇಕಂದ್ಕೊಂಡಾಗ ದೇವರು ಆಶೀರ್ವದಿಸಿ ಆ ಬರಗಾಲ ಇರುವ ಕಾಲವೆಲ್ಲ ತೊಟ್ಟಿಯಲ್ಲಿ ಹಿಟ್ಟಾಗಲಿಲ್ಲ, ಮೊಗೆಯಲ್ಲಿ ಎಣ್ಣೆ ಮುಗಿದು ಹೋಗಲಿಲ್ಲ. ಅಂತಹ ಅದ್ಭುತ ಮಾಡುವ ದೇವರು ಈ ದಿನಕ್ಕೂ ಕೂಡ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬಲ್ಲರು. ನಿಮ್ಮ ಸಂಬಳ ನಿಮಗೆ ಸಾಕಾಗುವ ಹಾಗೆ ನೀವು ಎದುರಿಸುತ್ತಿರುವ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಡ ಇರುವಾತನಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ತಾ ಇದ್ದೀರಿ, ನನಗೆ ವಿವಾಹ ಆಗೋದಿಲ್ಲವೇನೋ, ನನಗೆ ಮಕ್ಕಳು ಎಲ್ಲಿ ಆಗೋದಿಲ್ಲವೇನೋ ಎಂದು. ಹೀಗೆ ಎಷ್ಟೋ ಜನರು ಈ ದಿನ ವೈದ್ಯರ ಬಳಿಗೆ ಹೋಗ್ತಾರೆ, ಚಿಕಿತ್ಸೆ ತೆಗೆದುಕೊಂಡು ಎಷ್ಟೋ ಚಿಂತಿಸ್ತಿದ್ದಾರೆ, ಬೇಜಾರಾಗ್ತಿದ್ದಾರೆ. ತನ್ನ ಸ್ವಂತ ಮಗನನ್ನೇ ಕೊಟ್ಟ ದೇವರು ನಿಮಗೆ ಅವಶ್ಯಕವಿರುವ ಎಲ್ಲವನ್ನೂ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನನ್ನೇ ನಮಗೆ ಕೊಟ್ಟಿರುವಾಗ ಆತನಲ್ಲಿ ಸಮಸ್ತವನ್ನು ನಮಗೋಸ್ಕರ ಆತನಲ್ಲಿ ಇಟ್ಟು ನಮಗೆ ಆತನನ್ನೇ ಕೊಟ್ಟಿದ್ದಾರಂತೆ. ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು. ಕ್ರಿಸ್ತನನ್ನು ಹೊಂದಿಕೊಂಡವರು ಎಲ್ಲಾ ವಿಷಯಗಳಲ್ಲಿ ತಲೆಯಾಗಿರುತ್ತಾರೆ ಹೊರತು ಬಾಲ ಆಗಿರೋದಿಲ್ಲ. ಮೊದಲನೆಯವರಾಗಿರುತ್ತಾರೆ ಹೊರತು ಕಡೆಯವರಾಗಿರೋದಿಲ್ಲ. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಭಯಪಡುವಂಥವರಾಗಿರೋದಿಲ್ಲ. ಹೋರಾಡಿ ಜಯಿಸಬೇಕು, ಎಲ್ಲೋ ಲೋಕದಲ್ಲಿ ಮೋಸತನ, ಕಳ್ಳತನ ಮಾಡಿ ಇಲ್ಲವೇ ಅನ್ಯಾಯ ಮಾಡಿ ಏನಾದರೂ ಸಂಪಾದಿಸಬೇಕು ಎಂದು ಅನೇಕರು ಪ್ರಯಾಸ ಪಡ್ತಾರೆ. ಆದರೆ ನೀವು ನನ್ನ ನಾಮದಲ್ಲಿ ಬೇಡದೇ ಇರುವುದರಿಂದ ನಿಮಗೆ ದೊರಕಲಿಲ್ಲ ಎಂದು ಯೇಸು ಹೇಳಿದ್ದಾರೆ. ಎಲ್ಲವೂ ಕೊಡಲು ಶಕ್ತಿ ಆತನಲ್ಲಿರುವಾಗ ಆತನಿಗೆ ಕೇಳಲಾರದೆ ಸ್ವಂತ ಪ್ರಯತ್ನ ಮಾಡುವುದರಿಂದ ನಾವು ಬಹುಶಃ ಕೊರತೆಯಲ್ಲಿದ್ದೇವೇನೋ. ಅದಕ್ಕೆ ನಿಮ್ಮ ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಕೃತಜ್ಞತಾ ಸ್ತುತಿಯೊಡನೆ ಆತನಿಗೆ ನೀವು ಸಲ್ಲಿಸುವುದಾದರೆ ಖಂಡಿತವಾಗಿ ನಮ್ಮ ಮನವಿಗಳು ಲಾಲಿಸುವ ದೇವರಾಗಿದ್ದಾರೆ, ನಮ್ಮ ಅವಶ್ಯಕತೆಗಳನ್ನು ತೀರಿಸುವ ಆತನಾಗಿದ್ದಾರೆ. ಏನಾಗಿದೆ ಈ ದಿನ ನಿಮಗಿರುವ ಕೊರತೆ? ನನಗೆ ಹೇಳೋದು ಬೇಡ ಬಿಡಿ, ಕರ್ತನಿಗಾದರೂ ಹೇಳಿಕೊಳ್ಳಿ. ಏನಾಗಿದೆ ನಿಮ್ಮ ಭಯ? ಯಾಕೆ ಆ ಆತುರತೆ ಇದೆ? ಯಾಕೆ ಆ ನಿರುತ್ಸಾಹ ಇದೆ? ಯಾಕೆ ಆ ದಿಗುಲು ಇದೆ? ಇದಕ್ಕಾಗಿ ದೇವ್ರೆ, ಇದಕ್ಕೋಸ್ಕರ ದೇವ್ರೆ ಎಂದು ನೀವು ಬಾಯಿ ತೆರೆದು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನಿಮಗೆ ಗೊತ್ತಿಲ್ಲದೆ ಅದ್ಭುತ ಆಗುತ್ತೆ. ಕೇಳಿಕೊಳ್ಳಿರಿ, ನಿಮಗೆ ಕೊಡಲಾಗುವುದು ಅಂದ ದೇವರು. ನೀವು ಕೇಳಿ ಮರೆತು ಹೋದರೂ ಕೂಡ ಆತನು ಮರೆಯಲಾರದೆ ನಮ್ಮ ಅವಶ್ಯಕತೆ ತೀರಿಸುವ ಆತನಾಗಿದ್ದಾರೆ. ನಮ್ಮ ಪ್ರತಿ ಅವಶ್ಯಕತೆ ತೀರಿಸಲು ಶಕ್ತನಾಗಿದ್ದಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನಲ್ಲಿ ನಂಬಿಕೆ ಇಡೀರಿ. ನಿಮಗೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ಸಂಗತಿ ಯಾವಾಗಲೂ ನಿಮ್ಮ ಮನಸ್ಸಲ್ಲಿಟ್ಕೊಳ್ರಿ. ಎಷ್ಟೇ ಕೋಟ್ಯಾಂತರ ಮಿಲಿಯನ್ಸ್ ಜನಗಳಿದ್ರು, ನನ್ನನ್ನೇ ಯೇಸು ಪ್ರೀತಿಸಿ ನನ್ನನ್ನು ನನ್ನ ಪಾಪಗಳಿಂದ ಬಿಡಿಸಲು ಈ ಲೋಕಕ್ಕೆ ಬಂದಿದ್ದಾರೆ ಎಂದು ನಾನು ರಕ್ಷಿಸಲ್ಪಟ್ಟ ದಿನದಿಂದ ಈ ದಿನದವರೆಗೂ ನಂಬುತ್ತಿದ್ದೇನೆ ಪ್ರಿಯರೇ. ಆತನೇ ನನ್ನ ಪ್ರತಿ ಅವಶ್ಯಕತೆ ತೀರಿಸುತ್ತಿದ್ದಾನೆ. ನಿಮ್ಮ ಅವಶ್ಯಕತೆ ತೀರಿಸುವುದಕ್ಕಾಗಿ ಕೂಡ ಆತನು ಆಶಿಸುತ್ತಿದ್ದಾನೆ. ಆದರೆ ನೀವು ನಂಬಿಕೆ ಇಡುತ್ತಾ ಇಲ್ಲ. ಆದರೆ ನಿಮ್ಮ ವಿಜ್ಞಾಪನೆ ಕರ್ತನಿಗೆ ತಿಳಿಯಪಡಿಸುತ್ತಿಲ್ಲ. ಇಂಥ ದೊಡ್ಡ ದೇವರು ನಿಮ್ಮ ಸ್ವಂತ ರಕ್ಷಕನಾಗಿರುವಾಗ ನಿಮಗೆ ಯಾವ ದಿಗುಲು, ಬಾಧೆ, ಭಯ ಇರೋದಿಲ್ಲ. ಆಲೋಚನೆ ಮಾಡಿರಿ, ದಿಕ್ಕಿಲ್ಲದ ಸ್ಥಿತಿಯಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಒಬ್ಬ ರಾಜ ದತ್ತು ತೆಗೆದುಕೊಂಡಿದ್ದಾನೆ ಅಂದ್ಕೊಳ್ಳಿ. ರಾಜನ ಎಲ್ಲಾ ಸ್ವಾಸ್ಥ್ಯ ಅವನಿಗೆ ಸ್ವಂತವಾದಂತೆ ಅಲ್ಲವೋ? ನಾವು ಕೂಡ ಪಾಪಿಗಳಾಗಿ ದಿಕ್ಕಿಲ್ಲದ ಸ್ಥಿತಿಯಲ್ಲಿದ್ದಂತಹ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದು ತನ್ನ ಸ್ವಂತ ರಕ್ತವನ್ನೇ ಕೊಟ್ಟು ನಮ್ಮನ್ನು ಕೊಂಡುಕೊಂಡು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಈ ದಿನ ನಮ್ಮನ್ನು ಕೈಬಿಡದೆ ತೊರೆಯದೇ ಇರುವ ಕರ್ತನು ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುತ್ತಾರೆ. ನೀವು ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ನಿಮ್ಮ ಅವಶ್ಯಕತೆಗಳೆಲ್ಲ ಹೇಳಿಕೊಳ್ಳಿರಿ. ಎಷ್ಟು ಅದ್ಭುತವಾಗಿ ಆತನು ಉತ್ತರಿಸುತ್ತಾನೆ ಎಂದು ನೀವೇ ಅನುಭವಿಸಿ ನೋಡ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ,
ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದೀರಿ ದೇವರೇ, ನಿಮ್ಮ ಸ್ವಂತ ಮಗನನ್ನೇ ನಮಗೋಸ್ಕರ ಅರ್ಪಿಸಿಕೊಟ್ಟಿದ್ದೀರಿ. ಆತನೊಂದಿಗೆ ನಮ್ಮ ಪ್ರತಿ ಅವಶ್ಯಕತೆಗಳನ್ನು ತೀರಿಸಿದ್ದೀರಿ. ಇಹಲೋಕದಲ್ಲಿ ಮಾತ್ರವಲ್ಲ, ಈ ಲೋಕ ಬಿಟ್ಟ ನಂತರ ನಿಮ್ಮ ರಾಜ್ಯಕ್ಕೆ ಸೇರುವುದಕ್ಕೋಸ್ಕರ ಪಾಪ ವಿಮುಕ್ತಿ ನಮಗುಂಟು ಮಾಡಿದ್ದಕ್ಕಾಗಿ, ಪರಲೋಕ ರಾಜ್ಯದ ವಾರಸತ್ವ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮನ್ನು ನಂಬಿದವರು ಧನ್ಯರು ಎಂದು ವಾಕ್ಯ ಹೇಳಿದಂತೆಯೇ ನಿಮ್ಮಲ್ಲಿ ನಾವು ನಂಬಿಕೆ ಇಡುವಂತೆ, ನೀವು ನನಗಿರುವಾಗ ಈ ಲೋಕದಲ್ಲಿ ಬೇರೆ ಏನು ನನಗೆ ಬೇಡ ಎಂದು ಹೇಳಿದ ಭಕ್ತನಂತೆಯೇ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನು ಸ್ತುತಿ ಸಲ್ಲಿಸುವುದಕ್ಕಾಗಿ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ಅದ್ಭುತ ಕಾರ್ಯಗಳು ಜರುಗುತ್ತವೆ. ಹಾಗೆಯೇ ಇದುವರೆಗೂ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಅನೇಕರಿಗೆ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.